ಚಂದಾಗಿಟ್ಟ ಹನುಮಂತಿ ಡೆಕೋರೇಷನ್ ಕತೆ ಪಿತೆ ಬ್ಯಾಡ ಅಂತ ಬಲೂನ್ ಆಟ ಹಾಕಿ ಇದನ್ನ ಬಿಟ್ಟಿನ್ರಿ ಇಲ್ಲ ಅಂದ್ರೆ ಏನು ಗೊತ್ತಾಗುತ್ರಿ ಎಬ್ಸದ ಅಂತ ಸುಮ್ಬಿಟ್ಟೆ ಚಂದಾಗಿತ್ತಿಲ್ರಿ ಇದು ಅಣ್ಣ ನನ್ನ ಕೈಯಾರೆ ಕೇಕ್ ಮಾಡ್ಕೊಂಡು ಬಂದಿನ್ರಿ ಚಲೋ ಆತ ಹನುಮಂತಿ ಈಗಿನ ಕಾಲದಾಗ ನಿನ್ನಂತ ಗೆಳತಿ ಪಡಿಬೇಕಂದ್ರೆ ಪಾರವ ಪುಣ್ಯ ಮಾಡ್ಯಾಳ ಈಗಿನ ಕಾಲದಾಗ ಕೆಲವೊಂದಿಷ್ಟು ಮಂದಿ ಗೆಳತಿಯರು ಇರ್ತಾರ ಅವರು ಎಳಿಗೆ ನೋಡಿ ಹೊಟ್ಟೆ ಕೆಚ್ಚ ಪಡ್ತಿರ್ತಾರ ಅವ್ರ ಮುಂದಕ್ಕೆ ಹೋದ್ರಂದ್ರೆ ಇವ್ರಿಗೆ ಒಂದು ನಮೂನೆ ಹಾಕಿರ್ತತಿ ಅಂತಾರ ಭಾಳ ಆಗ್ಯಾರ ಈಗ ಆದ್ರೆ ನಿನ್ನಂಥವ್ರು ನಿಲವನಂತರು ಆ ಗೆಳತಿಯರು ಸಿಗೋದು ಭಾಳ ಕಠಿಣ ಐತಿ ಪಾರವನ ಬಗ್ಗೆ ನನಗೆ ಭಾಳ ಹೆಮ್ಮೆ ಅನಿಸ್ತತ್ರಿ ಹೌದು, ಹೆಮ್ಮೆ ಪಡುವಂಥ ವಿಷಯನ ನೋಡುವ ಸಾಲಿ ಎಲ್ಲ ಬಿಟ್ಟು ಮತ್ತೆ ಹೊಳ್ಳಿ ಸಾಲಿಗೆ ಹಚ್ಚಿ ಕಾಲೇಜ್ಗೆ ಹಚ್ಚಿ ಮತ್ತು ಪಾಸ್ ಮಾಡ್ಕೊಂಡು ನೌಕರಿ ಹಿಡಿದು ಮತ್ತೆ ಇಷ್ಟು ದೊಡ್ಡ ನೌಕರಿ ಹಿಡಿದ್ಲಲ್ಲ. ಭಾರಿ ಭಾರಿ ಅಂದ್ರೆ ಭಾರಿ ಗ್ರೇಟ್ ಪಾರ್ವ. ಆಕೆಗೆ ಹಠ ಛಲ ಬಹಳ ಐತ್ರಿ, ಮಾಡ್ಬೇಕಂದಿದ್ದು ಮಾಡೇ ತಿರ್ತಾವ ನೋಡ್ರಿ ಅಮ್ಮ ಆಕೆ. ಯಾರಿಗಾದ್ರ ಆತ ಹಠ ಛಲ ಅನ್ನೋದಿತ್ತಂದ್ರನ ಮುಂದೆ ಬರ್ತಾರ. ಪಾಪು ಎಲ್ಲಿ ಮಕ್ಕೊಂಡಾಳನವ? ಹ್ಞೂ ಮಕ್ಕೊಂಡಾಳ್ರಿ. ಮೊನ್ನೆ ಹಾಸ್ಪಿಟ್ಲಿಗೆ ಹೋಗಿದ್ರಿ ಅಲ್ವಿ, ಏನಂದ್ರು ಡಾಕ್ಟ್ರು? ಗುಳಿಗೆ ಔಷಧ ಕೊಟ್ಟಾರ್ರಿ, ಮತ್ತು ಆಪ್ರೇಷನ್ ಮಾಡಿಸ್ಬಿಡುನು ಅಂತ ಅನ್ನಕತ್ತಾರ್ರಿ ಅವರು. ರೊಕ್ಕೆಲ್ಲ ಸಜ್ಜುವರಿ ಆಗಲಿ ಆಮೇಲೆ ಆಪ್ರೇಷನ್ ಮಾಡಿಸಿದ್ರ ಆತ ಅನ್ನಕತ್ತಾರ್ರಿ ನಿಮ್ಮ ಮಳೆಯಾರು. ಖುಷಿಗೆ ನಾನು ಆಪ್ರೇಷನ್ ಮಾಡಿಸ್ತೀನಿ, ನೀ ಸುಮ್ಮನೆ ಇರ್ರಿ. ಆದ್ರೂ ನಿನ್ನ ಗಂಡ ಕೆಟ್ಟ ಸ್ವಾಭಿಮಾನ ಇದನವ, ಎಲ್ಲದಕ್ಕೂ ಸ್ವಾಭಿಮಾನ ಇಟ್ಕೋಬಾರ್ದು ಬೇ. ಏ ನಾವಿಲ್ಲಿ ಮಾತು ಹೇಳ್ಕೊಂತ ನಿಂತ್ವಿ, ಇನ್ನೂ ಪರವ್ರು ಬರಲೇ ಇಲ್ಲಲ್ಲ. ಯಾಕೆ ಆಡ್ತಿ? ಹುಡುಗ ಎಷ್ಟು ಆಡಕತ್ತತಿ? ಸಮಾಧಾನ ಮಾಡ ಹುಡುಗನ. ಏನನ್ನಾಕ ಹುಡುಗ ಗನ ಚಿಟ್ಟು ಬಿಡ್ಸಕತ್ತ ಬಿಡ ಯವ್ವ. ನಿನ್ನಿಂದ ಚಂಡಿ ಬಂದಂಗೆ ಆಡಕತ್ತ ಬಿಟ್ಟತ್ ನೋಡಿ ಹುಡುಗ. ಎದುರಾಗಿರ್ಬೇಕು ಹುಡುಗಗ, ಒಂದಿಟ್ಟು ನೆದರ ತೆಗಿಬೇಕು. ನನಗೆ ನೆದರು ಅಂತ ತೆಗಿಯಕ್ಕೆ ಬರಂಗಿಲ್ಲ ಅಕ್ಕ, ನೀನ ತೆಗೆದು ಬಿಡ. ಯಾಕೆ ಚಿಗವ್ ಹೇಳಿದ್ರೆ ನೆದರು ತೆಗಿತಿದ್ದಿಲ್ಲನ? ಅಯ್ಯೋ ಅವಾಗ ಏನಾಗೈತೆನವ, ಮುಂಜಾನೆ ಹೊತ್ತ ಕಫ ಕಟ್ಕೊಂಡ್ಬಿಟ್ಟೈತಿ, ಮತ್ತು ಗನ ತ್ರಾಸ ಮಾಡ್ಕೊಳಕತ್ತಿದ್ಲು. ಅದಕ್ಕೆ ಇವ್ರನ್ನ ಕೊಟ್ಟು ದವಾಖಾನೆ ಕಳ್ಸೀನಿ. ಕೆಲಸ ಒಂದು ಭಾಳ ಅಕ್ಕವು, ಅದು ಬಾಣ್ತ್ಯಾರ ಮನೆ ಅಂದ್ರೆ ಕೆಲಸನ ಭಾಳ ಅಕ್ಕಬಿಡವ. ನಾನು ಒಬ್ಬಾಕಿ ಹಿಂಗತಿ ಇದ್ದೀನಿ, ನನಗೂ ಎದ್ದು ಮಾಡೋಕ್ಕಾಗಂಗಿಲ್ಲ. ಮತ್ತು ನೀರಾಗ ಏಕ್ ಪಟ್ಟಿ ನಿಂತ್ಕೊಂಡು ಕೆಲಸ ಮಾಡಿದ್ರೆ ಮತ್ತು ಹಿಂಗೆ ಆಗೋದು. ಒಬ್ಬಾಕಿ ಕೆಲಸಕ್ಕಿನಾರ ನೋಡ್ಬೇಕು. ಅವ್ವ ಬ್ಯಾಡ, ಹಡ್ದವ್ರ ಮನೆ ಹಂಗೆ ಅವ್ರು ಇವ್ರನ್ನ ಒಳಗೆ ಕರ್ಕೊತಾರನ ಬ್ಯಾಡ ಅಂತ ಅನ್ನಕತ್ತ. ಬಾಂತ್ಯಾರ ಅಡುಗೆನ ಬೇರೆ ಇರ್ತೈತಿ, ಬಾಂತಿಗೆ ಚಂದ ನೋಡ್ಕೋಬೇಕಾಗಿರ್ತೈತಿ. ಅವ್ರ ಕೈಲಿ ಅಡುಗೆ ಮಾಡ್ಸೋದನ್ನ ಕೆಲಸದಾರ ಕೈಲಿ ಅಂತ. ಅಕ್ಕ ಅವನ್ನ ಊರಿಗೆ ಕಳಿಸ್ಬಿಡ್ತೀನಿ, ಒಂದಿಟ್ಟು ದೊಡ್ಡವಾಗ ಬಾ ಅಂತ ಹೇಳ್ತೀಯ. ಅಮ್ಮನೇನ ಕಳಿಸ್ಕೊಡ್ತಾಳ ಅಂತ ಅವ್ವ. ಅದಕ್ಕೆ ಬಡ್ಕೊಂಡೆವ, ಇಬ್ರು ಇತ್ತಾಗ ಬಂದುಬಿಡ್ರಿ ಅಂದ್ರೆ ನನ್ನ ಮಾತು ಎಲ್ಲಿ ಕೇಳ್ತೀರಿ ಅಂತ ಅಂದ್ಲು. ಯವ್ವ ಅಮ್ಮ ಬಂದ್ಲಂದ್ರೆ ಅಂಕರು ಭಾಳ ಚಲೋ ಆಗುತ್ತೆ. ಈ ಹುಡುಗ ನೋಡಿದ್ರೆ ರಾತ್ರಿ ಎಲ್ಲ ಕೈಯೇ ಬಿಡಂಗಿಲ್ಲಕ್ಕ. ಬರೀ ಕೀ 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 ಅಂತಿರ್ತಾನ. ತಳ ಹಾಕಿದ್ರೆ ಸಾಕು ಅಳ್ತಾನ, ಬರೀ ಎತ್ಕೊಂಡು ಕುಂದ್ರಂತಾನ. ತುಗೂಡ್ಸ್ಕೊಂತ ಎತ್ಕೊಂಡು ಕುಂದ್ರಬೇಕು ನಾನು, ಇಲ್ಲಾಂದ್ರೆ ರಾತ್ರಿ ಇವ್ರು ಎತ್ಕೊಂಡು ಕುಂದಿರ್ತಾರ. ಚಲೋ ಆಗುತ್ತೆ. ಅಮ್ಮ ಬಂದ್ಲಂದ್ರೆ ಎತ್ಕೊಂಡು ಕುಂತ್ಬಿಡ್ತಾ, ತುಗೂಡ್ಸ್ಕೊಂತ ಒಂದು ಮೂಲ್ಯಾಗ ಕುಂತ್ಬಿಡ್ತಾ. ಹೌದು. ಇನ್ನೊಂದು ವಿಚಾರ ಹೇಳಬೇಕಿತ್ತು. ಪಾರ ಒಂದು ನೌಕರಿ ಆತಂತ ನೋಡು. ಮೊದ್ಲೇಕಾಗಿತ್ತಲ್ಲ ಆಕೆ ನೌಕರಿ, ಈಗೇನು ಹೊಸಾದು? KS ಪಾಸ್ ಮಾಡಿದ್ಲಂತ. ಯವ್ವ ನಾವಲ್ಲಿ ಚಲೋ ಆತು ಬಿಡ. ಹಂಗಾದ್ರೆ ನಸೀಬ್ ಜಬರ್ ಆತು. ಇನ್ನೇನು ಹಂಗಾದ್ರೆ ಗೋರ್ಮೆಂಟು ಕಾರ್ ಕೊಡ್ತತಿ ಪಾರೋಗ, ಇನ್ನು ಕಾರ್ನಾಗ ಅಡ್ಡಾಡ್ತಾವ ನೋಡು. ಪೋಸ್ಟು ಚಲೋ ಐತಿ. ಆಮೇಲೆ ಇಲ್ಲೇ ನಮ್ಮ ತಾಲೂಕಿಗೆ ಹಾಕಿಸ್ಕೊಂಡ್ರೆ ಎಲ್ಲ ಕೆಲಸ ಎಲ್ಲ ಮಾಡ್ತಾಳಾಕಿ. ಇಲ್ಲೇ ಪೋಸ್ಟಿಂಗ್ ಆದ್ರೆ ಚಲೋ ಆಕೈತಿ. ಪಾರವಾಗ ಫೋನ್ ಹಚ್ಚಿದ್ನಿವ, ಮತ್ತು ಆಕಿನೂ ಮಾತಾಡಿದ್ಲು. ಇವಾಗ ಖುಷಿನ ನೋಡಕ್ಕೆ ಬರ್ಬೇಕತ್ತೀನಿ, ಆಗ್ತಾನೆ ಇಲ್ಲ ಅಂಥೇಳಿ ಅಂತಂದ್ಲು. ಯೋ ಪಾಪ ಏನು ಬರ್ತಾಳೆ ಬಿಡು, ಡ್ಯೂಟಿಗೆ ಹೋಗ್ಬೇಕು, ಮನೆ ಕೆಲಸ ಮಾಡ್ಕೊಂಡು ಎಲ್ಲ ಮಾಡ್ಬೇಕಲ್ಲ. ಮತ್ತು ಆದರೂ ಯಾಕ ಆಕೆಗೆ ಹಠ ಛಲ ಅನ್ನೋದು ಭಾಳ ಐತೆ ನೋಡಿ ಅಕ್ಕ. ಒಬ್ರದ್ದು ಹಠ ಛಲ ನೋಡ್ಕೊಂಡು ಅವ್ರು ಸಾಧನೆ ಮಾಡಿದ್ದು ನೋಡಿಕೊಂಡು ಕಲಿತು ಮುಂದೆ ಬರ್ಬೇಕು. ಅದು ಬಿಟ್ಟು ಬರೀ ಒಣ ದಿಮಾಕ ಮಾಡೋದು, ಬರೀ ಕಂತ್ರಿ ಖಾಲಿ ಚೀಲ ಮಾಡೋದು ಭಾಳ ಮಾಡ್ತಾರೆ. ಇಂಥದ್ದು ಯಾರು ಕಲಿಯಂಗಿಲ್ಲ, ಬರೀ ಕಂತ್ರಿ ಖಾಲಿ ಚೀಲ ಮಾಡೋದು ಭಾಳ ಕಲಿತಾರೆ ಮಂದಿ. ಹೌದು ಹೌದು ಹೌದು, ಒಳ್ಳೇದಕ್ಕೆ ಯಾರು ಕಿವಿ ಕೊಡಂಗಿಲ್ಲ ನೋಡಿ ಅಕ್ಕ. ಕೆಟ್ಟದ್ದನ್ನ ಕಿವಿ ನೆಟ್ಟಗಾಕ್ಕವು. ಪಾರ್ವ ನಮ್ಮ ಮಗಳು ಅಂತ ತಿಳ್ಕೊಳಕ ನನಗೆ ಭಾಳ ಹೆಮ್ಮೆ ಆಗುತ್ತೆ. ಮನಿ ಕೀರ್ತಿ ಪಗತ್ತಾಕಿ ಮುಗಿಲ್ ಎತ್ತರಕ್ಕೆ ಆರಿಸ್ಬಿಟ್ಟಿವ ನೀನು. ಕಾಕ ಇಷ್ಟಕ್ಕೆಲ್ಲ ಕಾರಣ ನೀವ. ನಾವು ಓದಂಗಿಲ್ಲ ಅಂತೇಳಿ ಸುಮ್ಮನೆ ಇದ್ದೆ. ಇಲ್ಲ ಪರವ ಓದು ನೀನು ಅಂತೇಳಿ ನನ್ನ ಹುರಿದುಂಬಿಸಿ ಹಳ್ಳಿ ಓದಕ್ಕೆ ಹಚ್ಚಿದವ್ರ ನೀವು. ಇವತ್ತಿನ ದಿನ ನಾ ಏನಾರ ಸಾಧನೆ ಮಾಡೇನಿ ಅಂತಂದ್ರೆ ಅದಕ್ಕೆಲ್ಲ ಕಾರಣ ನೀವ. ಹಂಗೆ ನನ್ನ ತಂದೆ ತಾಯಿ ಆಶೀರ್ವಾದ. ನಮ್ಮ ಆಶೀರ್ವಾದ ಅನ್ನೋದಕ್ಕಿಂತ ನಿನ್ನ ಶ್ರಮ ಐತಿ ಪರವ ಇದ್ರಾಗ. ನಾ ಇಷ್ಟು ಮುಂದೆ ಬರೋಕಾಗ ನಮ್ಮ ಕಾಕ ಕಾರಣ. ಅವರು ನಾ ನೆಲಕ್ಕೆ ಬಿದ್ದಾಗ ಓದು ಪರವ, ಇಲ್ಲ ಮಾಡು ನಿನ್ನ ಕೈಲಿ ಆಗುತ್ತೆ ಅಂತ ಹೇಳಿದ್ರು. ಅವತ್ತು ಹೇಳಿಕಂದ್ರೆ ನಾ ಇನ್ನೂ ಮನ್ಯಾಗ ಬಾಂಡೆ ತಿಕ್ಕೊಂತ ಒಗ್ಯಾನ ಹೊಕ್ಕೊಂತ ಹಂಗೆ ಇದ್ದು ಬಿಡ್ತಿದ್ದೆ. ನೋಡ್ ಪಾರವ, ನಾನು ನೆಪ ಮಾತ್ರ, ಆದ್ರೆ ನಿಂದು ಶ್ರಮ ಐತಿ. ಇದು ನಿನ್ನ ಶ್ರಮದಿಂದ ಸಿಕ್ಕಂತ ಪ್ರತಿಫಲ. ಶ್ರಮ ಪಟ್ರ ಸಿಗೋದು ಏನ್ ದೊಡ್ಡಗದಲ್ಲ, ಯಾವ್ದಾದ್ರು ದೊಡ್ಡಗದಲ್ಲ. ಶ್ರಮ ಪಟ್ಟಾಗನ ಎಲ್ಲ ಸುಖ ಸಿಗೋದು. ನಮ್ಮ ಅಕ್ಕಗ ಒಂದು ಕಾರ್ ಕೊಡ್ತಾರ. ಯಾಕ ಈ ತಂಗಿನ ನೆನಪಾರ್ ಬಿಡವ, ನಾನು ಕರ್ಕೊಂಡು ಹೋಗ ನಿನ್ನ ಕಾರ್ನಾಗ. ಮಂಗೆ ಹೇಳ ಏನೇನ ಒಂದು ಕಟ್ಕೊಂಡೆ, ನಿಂದ ಚಲೋ ಆತ್ ನೋಡಿ ನಸೀಬ. ಅದನ್ನೇನು ಮನಸ್ಸಿನಾಗ ಇಟ್ಕೊಂಡಿಲ್ಲ ಸಿಗವ. ಯಾಕೆ ಮಾತಾಡ್ತೀರಿ ಅದನ್ನ ಹಿಂದಿನ ತೆಗೆದು?
ನೀವೆಲ್ಲರೂ ಮನೆಯವ್ರು ನನಗೆ ಸಪೋರ್ಟ್ ಮಾಡಿದ್ರಿ ಅಂತೇಳಿ ನಾನು ಇಷ್ಟೆಲ್ಲ ಮಾಡಕ್ ಸಾಧ್ಯ ಆಯ್ತು. ನೀವು ನನ್ನ ಆಗುತ್ತೆ ನಿನ್ನ ಕೈಲಿಂದ, ನನಗೇನು ಆಗಂಗಿಲ್ಲ ಅಂತ ಹೇಳಿ ನಾನು ಮೂಲ್ಯಾಗ ಮುದುಡಿ ಕುಂತಿದ್ದೆ. ಆದ್ರೆ ನಿನ್ನ ಕೈಲಿ ಆಗುತ್ತಂತೇಳಿ ನನಗೆ ನೀವು ಹುರಿದುಂಬಿಸಿದ್ರಿ. ಇಲ್ಲಾಂದ್ರೆ ನನ್ನ ಕೈಲಿ ಏನು ಮಾಡೋಕ್ಕಾಗಿರ್ಲಿಲ್ಲ. ಇದೆಲ್ಲ ನಿಮ್ಮ ಸಹಕಾರದಿಂದ ಆಗಿದ್ದು. ನಂದು ಶ್ರಮ ಎಷ್ಟೈತೋ ಅದರಷ್ಟೇ ನಿಮ್ಮದು ಸಪೋರ್ಟ್ ಐತೆ ನನಗೆ. ನಿಮ್ಮಂಥವ್ರ ಮನೆತನದಾಗ ಹುಟ್ಟ್ಯಾಕ ನಾ ಭಾಳ ಪುಣ್ಯ ಮಾಡೀನಿ. ಎಷ್ಟೋ ಹೆಣ್ಮಕ್ಳಿಗೆ ಮನೆಯವ್ರ ಸಪೋರ್ಟ್ ಮಾಡ್ತಿರಂಗಿಲ್ಲ, ಆದ್ರೆ ನೀವು ನನಗೆಲ್ಲ ಸಪೋರ್ಟ್ ಮಾಡಿದ್ರಿ. ಹೆಣ್ಮಕ್ಳನ್ನ ಯಾಕೆ ಓದಿಸ್ಬೇಕು ಅಂತ ಅಂತಿರ್ತಾರ, ನಿನ್ನ ಕೈಲಿ ಆಗುತ್ತೋ ಮಾಡು ಅಂಥೇಳಿ ಅಂದ್ರಿ ನೀವು. ನಮ್ಮ ಮನೆತನಕ ಒಂದು ಹೆಸರು ತಗೊಂಬಂದಿ, ಇಂತಾರ ಮಕ್ಕಳು ಇಂತಾರ ಮೊಮ್ಮಗಳು ಅಂತೇಳಿ ಹೆಸರು ತಗೊಂಬಂದಿ. ನಮಗೆ ಹೆಮ್ಮೆ. ಹೌದು ಪರವ, ನಮ್ಮ ಮಕ್ಕಳು ಭಾಳ ಅಂದ್ರೆ ಭಾಳ ಖುಷಿ ಐತಿ ನೋಡುವ. ಪರವ, ಕಂಗ್ರ್ಯಾಚುಲೇಷನ್. ನೀ ಶ್ರಮ ಪಟ್ಟಿ, ನಿನಗೆ ಅದ್ರ ತಕ್ಕಂತೆ ಪ್ರತಿಫಲ ಸಿಕ್ತು. ಯವ್ವ, ಅದು ದೊಡ್ಡಮ್ಮರ ಮನೆಗೆ ಹೋಗ್ಬೇಕು. ಯಾಕ ಬಾ ಬಾ ಅಂತ ಕರೆಯಕತ್ತಾರ. ಬಲ್ಲ, ಮತ್ತು ನಾ ಮುಂಜಾನೆ ಬರ್ತೇನಂತ. ಯವ್ವ, ಇಷ್ಟು ಖುಷಿ ವಿಚಾರ ಹೇಳಿ ಇಲ್ಲೇ ಊಟ ಮಾಡ್ಕೊಂಡು ಹೋಗಕ್ಕಂತೆ ಇರು. ನಾ ಮುಂಜಾನೆ ಹೋಗಕ್ಕಂತೆ ಸೊಕ್ಕು ಯಾರ ಮನೆಗೆ. ಹನಿಮಿ ನೀಲಿ ಆಮೇಲೆ ದೊಡ್ಡಮ್ಮರ ಏನೋ ಬಾ ಅನ್ನಕತ್ತಾರ, ಹೊಳಮಳ ಫೋನ್ ಹಚ್ಚಕತ್ತಾರ. ಅದು ಏನನ್ನ ಕೇಳ್ಕೊಂಡು ಬರ್ತೇನೆ ತಗೋ. ಓ, ಏನೋ ಪಾರ್ಟಿ ಇದ್ದಂಗೆ ಐತಿ, ಜೋರ್ದಾರ ಐತಕ್ಕ ಪಾರ್ಟಿ. ನಾನು ಬರ್ಲೆ ಯಾಕ? ಸರಿ ಆಯ್ತು ಬಾ. ಬರೀ ಹೆಣ್ಣ ಹಿಡದೆ ಏನವ ಮುಂದೆ ಕತಿ ಅಂತೇಳಿ ಅನಿಸ್ತು. ಎಲ್ಲರೂ 3 ಹೆಣ್ಣು ಮಕ್ಕಳನ್ನ ಹಿಡಿದ್ಲು, ಹೆಂಗೀಕಿ ಕತಿ ಅಂತಂದ್ರು. ಆದ್ರೆ ಅದ ಹೆಣ್ಣು ಮಕ್ಕಳು ನನಗೆ ಹೆಸರು ತೊಗೊಂಬಂದ್ರು. ಇವತ್ತ ನನಗೆ ಭಾಳ ಖುಷಿ ಆಗೈತಿ. ನಿಮ್ಮವ್ ಅಂತ ಹೇಳ್ಕೊಳಕ್ಕೆ ಭಾಳ ಖುಷಿ ಆಗೈತಿ ಬೇ. ನಿಮ್ಮಂಥ ತಂದೆ ತಾಯಿ ಹೊಟ್ಟೆಗೆ ನಾ ಹುಟ್ಟಿನಿಲ್ಲ, ನಾನು ಪುಣ್ಯವಂತೆ, ನಾ ಹೆಮ್ಮೆ ಪಡ್ಬೇಕು. ನಾನು ನಿಮ್ಮ ಹೊಟ್ಟೆಗೆ ಹುಟ್ಟಾಕ ಭಾಳ ಪುಣ್ಯ ಮಾಡೀನಿ ಬೇಯವ. ನೋಡು ಚೈತ್ರವ, ನೀನು ಚಂದಾಗ ಓದಿದ್ರ ನಿಂದು ಹಿಂಗ ಎಲ್ಲಾರು ಹಾಡು ಹೋಗ್ತಾರ ನೋಡು. ಇಲ್ಲ ಅಂದ್ರ ಯಾರು ಹೋಗ್ಳಂಗಿಲ್ಲವ. ಇಲ್ರಿ ಕಾಕ, ನಾನು ಚಂದ ಓದ್ತೀನಿ ರೀ, ದೊಡ್ಡ ಡಾಕ್ಟರ್ ಹಾಕಿನ್ರಿ ನಾನು. ಬರೀ ಮಾತನಾಗ ಹೇಳೋದಲ್ಲ, ಅದನ್ನ ಕೃತಿ ಮೂಲಕ ಮಾಡಿ ತೋರಿಸ್ಬೇಕು. ಬರೀ ಗುಡ್ಗುಡ್ದಂತ ಮಾತು ಹೇಳಿದ್ರ ನಿಮ್ದು ಏನ್ ತಗದಿರ್ತತಿ, ಓದಾಕ್ ಹಚ್ಚಿರ್ತೀವಿ ಅಂದ್ರೆ ಓದ್ಬೇಕು. ಇದೆಲ್ಲ ಏನ್ ಮಾಡಿರಿ ನೀವು? ನಾ ಏನ್ ದೊಡ್ಡ ಸಾಧನೆ ಮಾಡೀನಿ ಅಂತ ಇಷ್ಟೆಲ್ಲ ಮಾಡಕತ್ತೀರಿ? ದೊಡ್ಡ ಸಾಧನೆ ಇರ್ಬೋದು, ಆದ್ರೆ ನಮಗ್ ಮಾತ್ರ ದೊಡ್ಡ ಸಾಧನೆ ಪಾರಿ. ನಮ್ಮ ಊರಾಗ ಯಾರು ಇಷ್ಟು ದೊಡ್ಡ ನೌಕರಿ ತಗೊಂಡಿಲ್ಲ ಗೊತ್ತನ? ಎಷ್ಟು ಮಂದಿ ಅಂದಿದ್ರು ನಿನಗೆ ಏನೇನೋ ಒಂದು ಕಟ್ಕೊಂಡ್ರು, ಅವ್ರದು ಎಲ್ಲ ಉರಿಬೇಕು. ಅದಕ್ಕೆ ಇಷ್ಟೆಲ್ಲ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಕತ್ತೀವ. ಅನ್ನೋರ್ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು, ಅವರು ಆಶೀರ್ವಾದ ಅಂತ ತಿಳ್ಕೊಬೇಕು ನಾವು. ಅವ್ರ ಅಂದಲಿನ ನಾನು ಮುಂದೆ ಬಂದೆ. ಅವರು ನನ್ನ ತೆಗಳಿಲಿಕ್ಕಂದ್ರೆ ಇವತ್ತಿನ ದಿನ ನಾನು ಇಷ್ಟೊಂದು ಮುಂದೆ ಬರ್ತಿದ್ದಿಲ್ಲ. ಅಂತಾರ ಆಶೀರ್ವಾದ ನಮಗೆ ಬೇಕು. 100ಕ್ಕೆ 100 ಸತಿ ನೋಡ್ಪಾರವ. ನಾನು ನನ್ನ ಕೈಯಾರೆ ಕೇಕ್ ಮಾಡೀನಿ. ನಮ್ಮ ಹಣಿಮಿ ಭಾಳ ಸುಧಾರಿಸ್ಯಾಳ ಆಕಿನು. ಆ ಮೂಲಿ ಮನಿ ಏನೋ ಅಂತಾರಲ್ಲೇ ಆಕೆ ಹೆಸರು ಆಕಿ ಸೊಸಿಗೆ ಈ ನಮ್ಮನೆ ಮಾತಾಡಿಲ್ಲಲೇ ಆಕೆ ಇಂಗ್ಲೀಷ್ನ್ಯಾಗ ಈಕಿನೊಂದು 2 ವರ್ಡ್ ಬೇರ್ಲಿ ನೋಡ್ಲಿ ನೀಲಿ. ಈಕೆನ ಆಕೆ ಹಿಟ್ಟು ತುಪ್ಪ ಕೂಡೆ ಕಳಿಸಿಲ್ಲ ನೋಡು. ಆ ನಮ್ಮನೆ ಮಾತಾಡಿಲ್ಲಲೇ ಅವ. ಇನ್ನೇಮ್ ಜಲಮ್ದಾಗ ಆಕೆ ಇಂಗ್ಲೀಷ್ ಮಾತಾಡಿರ್ಬಾರ್ದು, ಹಂಗತಿ ಮಾಡಿ ಕೈ ಬಿಟ್ಲು ನಮ್ಮ ಹಣಿಮಿ. ನನಗಂಕರು ಭಾಳ ಹೆಮ್ಮೆ ಐತಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ನಾನು ಇಷ್ಟು ದೊಡ್ಡ ಹುದ್ದೆಗೆ ಏರಿದೆ. ಇಲ್ಲಾಂದ್ರೆ ಸಾಧ್ಯನೇ ಆಗ್ತಿದ್ದಿಲ್ಲ. ನೀವೆಲ್ಲರೂ ನನಗೆ ಆಶೀರ್ವಾದ ಮಾಡಿದ್ರಿ, ನನಗೆ ಸಪೋರ್ಟ್ ಮಾಡಿದ್ರಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಯಜಮಾನ್ರು ನನಗೆ ಸಪೋರ್ಟ್ ಮಾಡಿದ್ರು. ಕೆಲವೊಬ್ರು ಇರ್ತಾರೆ, ಅದು ಹೆಂಗಂದ್ರೆ ಅವ್ರ ಹೆಂಡತಿ ಒಟ್ಟು ಮುಂದಕ್ಕೆ ಹೋಗಬಾರ್ದು, ಯಾವಾಗಲೂ ನನ್ನ ಕಾಲು ಕೆಳಗೆ ಇರ್ಬೇಕು ಅನ್ನೋ ಒಂದು ವಿಚಾರ ಭಾಳ ಇರ್ತೈತಿ. ಆದ್ರೆ ನಾನು ನಮ್ಮ ಸರ್ನ ಪಡ್ಯಾಕೆ ಭಾಳ ಪುಣ್ಯ ಮಾಡೇನಿದ್ರ ಅವ್ರು ಯಾವತ್ತೂ ಅಂಥ ಭಾವನೆ ಇಟ್ಕೊಂಡಿಲ್ಲ. ಯಾರು ಹೆಂಡತಿಗೆ ಮರ್ಯಾದೆ ಕೊಡ್ತಾರೋ, ಗೌರವ ಕೊಡ್ತಾರೋ, ಅವ್ರು ಯಾವತ್ತೂ ಭಿಕ್ಷಾಧಿಪತಿ ಆಗಂಗಿಲ್ಲ. ಲಕ್ಷಾಧಿಪತಿನ ಹಾಕಾರ, ಕೋಟ್ಯಾಧಿಪತಿನ ಹಾಕಾರ. ಹೌದು ಪಾರವ, ಹೆಣ್ಣಿನ ಗೌರವಿಸ್ಬೇಕು. ಹೆಂಡತಿ ಅಂದ್ರೆ ಬರೀ ಬಾಂಡೆ ತಿಕ್ಕಕ್ಕೆ, ಮಕ್ಕಳದು ಜೋಪಾನ ಜತ್ನ ಮಾಡಕ್ಕೆ ಅಷ್ಟ ಅಲ್ಲ. ಆಕಿಯಲ್ಲಿನೂ ಒಂದು ಕಲೆ ಅನ್ನೋದಿರ್ತೈತಿ. ಆ ಕಲೆನ ಗುರುತಿಸಿ ಸಪೋರ್ಟ್ ಮಾಡ್ಬೇಕು ಗಂಡದವ. ತಡ್ರಿ ನಾನು ಬರ್ತೀನಿ. ಬರೀ ನೀವು ಒಟ್ಟ ಕೇಕ್ ತಿಂತೀರನು? ನೀ ತಿನ್ನಕ ಬಿಡ್ಕೊಂತಿರ್ತಿಯಲ್ಲ, ಬಾ ಬಾ ಇಡೀ ಕೇಕ ನೀನ ತಿನ್ನಕತ್ತೆ. ಇನ್ನೂ ಸಣ್ಣ ಹುಡುಗರಿಗೆ ಬುದ್ಧಿ ಬಿಟ್ಟಿಲ್ಲವ ನಮ್ಮ